ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಾತ್ರೂಮ್ನಲ್ಲಿ ಈ ತಪ್ಪುಗಳನ್ನು ಮಾಡಿದರೆ ಮನೆ ಸರ್ವನಾಶವಾಗುತ್ತದೆ. ಸಮಯ ಮಾಡಿಕೊಂಡು ನೋಡಿ. ಹಾಗೆ ಈ ಮಾಹಿತಿ ನಿಮಗೆ ಸರಿ ಎನಿಸಿದರೆ ಒಂದು ಲೈಕ್ ಮಾಡಿ, ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೆಯ ಬಾತ್ರೂಮ್ನಲ್ಲಿ ನೀಲಿ ಬಣ್ಣದ ಬಕೆಟ್ ಅಥವಾ ಟಬ್ ಇದ್ದರೆ ಅದನ್ನು ಹಾಳಾಗುವವರೆಗೆ ಚೇಂಜ್ ಮಾಡಬೇಡಿ. ಬಕೆಟ್ನಲ್ಲಿ ಅಥವಾ ಟಬ್ನಲ್ಲಿ ಯಾವಾಗಲೂ ನೀರನ್ನು ತುಂಬಿಸಿ. ಖಾಲಿಯಾಗಿದ್ದರೆ ಅದನ್ನು ಹಾಗೆ ಬಿಡಬೇಡಿ, ಬೋರಲು ಹಾಕಿ. ಯಾವುದೇ ಕಾರಣಕ್ಕೂ ಬಾತ್ರೂಮ್ನ ಬಾಗಿಲ ಮುಂದೆ ಕನ್ನಡಿಯನ್ನು ನೇತು ಹಾಕಬೇಡಿ. ಅದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಉತ್ಪತ್ತಿಯಾಗುತ್ತದೆ. ಯಾವಾಗಲೂ ಬಾತ್ರೂಮ್ ಬಾಗಿಲನ್ನು ಮುಚ್ಚಿಡಬೇಕು. ಯಾವುದೇ ಕಾರಣಕ್ಕೂ ಹಾಗೆ ತೆಗೆದು ಬಿಡಬೇಡಿ. ಈ ರೀತಿ ಮಾಡುವುದರಿಂದ ನಕಾರಾತ್ಮಕ ಶಕ್ತಿ ಉತ್ಪತ್ತಿಯಾಗುತ್ತದೆ ಎಂದು ಹೇಳಲಾಗಿದೆ. ಬಾತ್ರೂಮ್ನಲ್ಲಿರುವ ಪೈಪು ಸರಿ ಇರಬೇಕು. ಪೈಪ್ ಡ್ಯಾಮೇಜ್ ಆಗಿ ನೀರು ಸೋರಬಾರದು. ಆ ರೀತಿ ಸೋರಿದರೆ ಮನೆಯಲ್ಲಿ ಹಣ ಉಳಿಯುವುದಿಲ್ಲ. ಬಾತ್ರೂಮನ್ನು ಯಾವಾಗಲೂ ಕ್ಲೀನಾಗಿ ಇಟ್ಟುಕೊಳ್ಳಿ. ಇಲ್ಲವಾದರೆ ಮನೆಯಲ್ಲಿರುವ ಜನರ ಮನ ಸಮಾಧಾನವಾಗಿ ಇರುವುದಿಲ್ಲ. ಬಾತ್ರೂಮ್ ಗೋಡೆಯ ಒಳಗಿನ ಕಲರ್ ಯಾವಾಗಲೂ ಡಾರ್ಕ್ ಆಗಿ ಇರಬಾರದು, ಲೈಟ್ ಆಗಿ ಇರಬೇಕು. ಬಾತ್ರೂಮ್ನಲ್ಲಿ ಒಂದು ಸಣ್ಣ ಕಿಟಕಿ ಇರಲೇಬೇಕು. ಈ ರೀತಿ ಇರುವುದರಿಂದ ನಕಾರಾತ್ಮಕ ಶಕ್ತಿ ಕಿಟಕಿ ಮೂಲಕ ಹೊರಗೆ ಹೋಗುತ್ತದೆ. ಸ್ನೇಹಿತರೆ, ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.